ನೀವ್ಯಾರಾದ್ರೂ ಹೊಸದಾಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮಲ್ಲಿ ಯಾರಿಗಾದ್ರೂ ಮೋಡ ಮುಟ್ಟೋ ಆಸೆ ಇದೆಯಾ? ಅಂತವ್ರಿಗೆ ಬೆಸ್ಟ್ ಪ್ಲೇಸ್ ಅಂದ್ರೆ ಅದೇ ನಮ್ಮ ಕಬ್ಬೆ ಬೆಟ್ಟ. ಹೊಸದಾಗಿ ಯಾರಾದ್ರೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋರ್ಗೆ ಅವ್ರ ಡೆಸ್ಟಿನಿನ ಬೇಗ ರೀಚ್ ಆಗ್ಬೋದು. ಹಾಗೆ ಬೆಳಿಗ್ಗೆ ಟೈಮ್ ಬಂದ್ರೆ ಇಲ್ಲಿ ಮೋಡ ಕೂಡ ಕೈಗೆ ಸಿಗುತ್ತೆ. ನಮ್ಮ ಕಬ್ಬೆ ಬೆಟ್ಟಕ್ಕೆ ಅಂತ ರಾಜವಂಶದ ಇತಿಹಾಸ ಅಥವಾ ಯುದ್ಧಗಳ ಇತಿಹಾಸ ಇಲ್ಲ ಅಂತೆ. ಆದ್ರೆ ನಮ್ಮ ಕಬ್ಬೆ ಬೆಟ್ಟನ ಬೇರೆ ಬೇರೆ ಊರುಗಳಿಗೆ, ಕೇರಳ ಆಗ್ಬೋದು, ಅಕ್ಕಪಕ್ಕ ಕಬ್ಬೆ ಬೆಟ್ಟ ಇರೋ ಅಕ್ಕಪಕ್ಕ ಊರುಗಳನ್ನ ಬೇಗ ರೀಚ್ ಆಗಕ್ಕೆ ಈ ದಾರಿನ ಯೂಸ್ ಮಾಡ್ತಾ ಇದ್ರು. ಈಗ ಅರ್ಧಕ್ಕರ್ಧ ಬೆಟ್ಟನೇ ಒಣಗಿ ಹೋಗಿದೆ. ಅದೇ ಮಳೆಗಾಲದಲ್ಲಿ ಬಂದ್ರೆ ಇಲ್ಲೆಲ್ಲ ಹಸಿರಾಗಿರುತ್ತೆ. ಬೆಳಿಗ್ಗೆ ಟೈಮ್ ಬಂದ್ರೆ ನೀವು ಅಷ್ಟು ದೂರ ಹತ್ತೋದೇ ಬೇಡ, ಮೋಡಗಳೆಲ್ಲ ಇಲ್ಲೇ ಸಿಗುತ್ತೆ, ಇಲ್ಲೇ ಕೈಯಲ್ಲಿ ಮುಟ್ಬೋದು ಇಂಥ ಜಾಗದಲ್ಲೇ. ಇಲ್ಲಿ ಇಷ್ಟೊಂದು ಬಿಸಿಲಿದೆ, ಅದು ನಮ್ಗೆ ಬಿಸಿಲಿದೆ ಅಂತ ಫೀಲ್ ಆಗ್ತಿಲ್ಲ, ಯಾಕಂದ್ರೆ ಅಷ್ಟೊಂದು ಗಾಳಿ ಕೂಡ ಬೀಸ್ತಾ ಉಂಟು, ತುಂಬಾ ತಂಪಾಗ್ತಾ ಇದೆ. ಇಂತೂ ಎದ್ದು ಬಿದ್ದು ಬಂದು ಸೇರಿದ ಬೆಟ್ಟದ ತುತ್ತ ತುದಿಗೆ. ನಮ್ಮ ಈ ಕಬ್ಬೆ ಬೆಟ್ಟದಲ್ಲಿ ಕೊಡಗಿನ 360 ವ್ಯೂ ನೋಡ್ಬೋದು. ಸುತ್ತ ಆ ಕಡೆ ಬೆಟ್ಟಗಳು ನೋಡ್ತಾ ಇದೀರಲ್ಲ, ಅದ್ ದಾಟಿದ್ರೆ ಕೇರಳ. 360 ವ್ಯೂ ನೋಡಿ. ಹಾಗೆ ಅಲ್ಲೊಂದ್ ದಾರಿ ನೋಡ್ತಾ ಇದೀರಲ್ಲ, ಅದು ಹೋಗಿ ಇನ್ನೊಂದ್ ಬೆಟ್ಟಕ್ಕೆ ಸೇರುತ್ತೆ. ಫಸ್ಟ್ ಟ್ರೆಕ್ಕಿಂಗ್ ಮಾಡೋರು ನಾವ್ ಹತ್ತಿರುವ ಈ ಬೆಟ್ಟನ ಹತ್ಬೋದು. ನೆಕ್ಸ್ಟ್ ಟೈಮ್ ಟ್ರೆಕ್ಕಿಂಗ್ ಬಂದ್ರೆ ಆ ಬೆಟ್ಟ ಹತ್ಬೋದು, ಅದು ಸ್ವಲ್ಪ ದೂರ ಆಗುತ್ತೆ. ಈ ಬೆಟ್ಟದಲ್ಲೂ ಆನೆಗಳಿದೆ ಅನ್ಸುತ್ತೆ, ಲದ್ದಿಗಳು ನೋಡಿ. ಇಂಥ ಒಳ್ಳೆ ಜಾಗಕ್ಕೆ ಬಂದು ಸ್ವಲ್ಪ ಖುಷಿ ಆದ್ರೆ ಸ್ವಲ್ಪ ದುಃಖ ಆಗ್ತಿದೆ. ಯಾಕಂದ್ರೆ ಇಂಥ ಜಾಗದಲ್ಲಿ ಕಸಗಳು ಹಾಕಿದ್ದಾರೆ ನೋಡಿ, ಬಾಟ್ಲು ಗೀಟ್ಲು ಅದು ಇದು ಅಂತ ಏನೆಲ್ಲೋ ಹಾಕಿದ್ದಾರೆ. ಏನಕ್ಕೆ ಈ ತರ ಜಾಗಗಳನ್ನ ಹಾಳು ಮಾಡ್ತಾರೋ ಗೊತ್ತಿಲ್ಲ. ನಾನ್ ನಿಮ್ಗೆಲ್ಲ ಹೇಳೋದಿಷ್ಟೇ, ಎಲ್ಲೇ ಹೋದ್ರು ಸ್ವಚ್ಛತೆನ ಕಾಪಾಡಿ, ಈ ತರ ಜಾಗನ ಹಾಳು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರಕೃತಿ ನಮ್ಗೆ ಈ ತರ ಸುಂದರವಾದ ಕಾಡು ಬೆಟ್ಟಗಳೆಲ್ಲ ಕೊಟ್ಟಿದೆ. ಅದ್ರ ಬದಲಿಗೆ ನಾವು ಈ ತರ ಕಸಗಳು ಹಾಕಿದ್ರೆ ಪ್ರಕೃತಿ ಒಪ್ಪುತ್ತಾ? ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ಕಬ್ಬೆ ಬೆಟ್ಟ. ಎದೆಯೊಳಗೆ ಬಂದ ಮೇಲೆ ಹೃದಯ ಕನಸುಗಳ ಪಾಕಶಾಲೆ.